ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ದೀಪಕ್ ಅವ್ರ ರಾಜ್ಯದ ಮನೇಲಿ ಇದ್ದೀವಿ. ಇಲ್ಲಿ ಒಂದಷ್ಟು ಪೂಜಾ ಫಂಕ್ಷನ್ ಅಲ್ಲದೆ ಗಣಪತಿ ಉದ್ಯಾಪನೆ ಫಂಕ್ಷನ್ನು ಮತ್ತು ಒಂದಷ್ಟು ಹೋಮ ಹವನಗಳು, ಅಥರ್ವ ಶೀರ್ಷ ಹೋಮ, ಆಮೇಲೆ ಗಣಹವನ, ಹಾಗೆ ನವಚಂಡಿ, ಹೀಗೆ ತುಂಬ ಕಾರ್ಯಕ್ರಮಗಳಿತ್ತು. ಎಲ್ಲವೂ ಕೂಡ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 2 ದಿನದ ಪ್ರೋಗ್ರಾಮ್ ಇದು. ಈ ಲಾಗಲ್ಲಿ ಆದಷ್ಟು ನೋಡ್ತಾ ಹೋಗೋಣ ಬನ್ನಿ. ಇವಾಗ ಆಲ್ರೆಡಿ ಗಣಪತಿಯನ್ನು ತಂದು ಕೂರಿಸಿದ್ದಾಗಿದೆ. ಇವಾಗ ಗಣಹವನ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ಎಷ್ಟೋ ವರ್ಷದಿಂದ ಗಣಪತಿಯನ್ನು ತೊಗೊಂಡು ಬರ್ತಾಯಿದ್ರು. 4 ಮನೆ ಇದೆ, ಒಂದೇ ಕುಟುಂಬದ 4 ಮನೆ. ಅವರೆಲ್ಲ ಡಿವೈಡ್ ಆಗಿದ್ರು ಕೂಡ ಇವಾಗ ಎಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಗಣಪತಿಯನ್ನು ತರುವುದನ್ನು ಬಿಡೋದಕ್ಕೆ ಈ ಗಣಪತಿ ಉದ್ಯಾಪನೆ ಅನ್ನೋ ಫಂಕ್ಷನನ್ನು ಮಾಡಲೇಬೇಕಂತೆ. ಸೊ ಅದಕ್ಕೋಸ್ಕರ ಗಣಪತಿ ಉದ್ಯಾಪನೆ ಕೂಡ ನಡೀತಾ ಇದೆ. ಗಣಪತಿ ಉದ್ಯಾಪನೆ ಅಂದರೆ ಗಣಪತಿಯನ್ನು 2 ದಿನ ಇಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ 21 ಬಗೆನೋ 5 ಬಗೆನೋ ಎಷ್ಟು ಅಂತ ಅವರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ, ನಂತರ ಪೂಜೆ ನೈವೇದ್ಯ ಗಣೇಶ ಚತುರ್ಥಿಯನ್ನು ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಎಲ್ಲ ನಡೆಯುತ್ತೆ. ಗಣಹವನ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಗಣಪತಿ ಉದ್ಯಾಪನೆ ಮಾಡಿದ ನಂತರನೂ ಕೂಡ ಗಣಪತಿಯನ್ನು ತರ್ಬೋದಂತೆ. ಆದರೆ ಅನಿವಾರ್ಯ ಕಾರಣದಿಂದ ಬಿಡುವ ಸಂದರ್ಭದಲ್ಲಿ ಈ ಥರ ಉದ್ಯಾಪನೆ ಫಂಕ್ಷನನ್ನು ಮಾಡಿ ಬಿಡಬೇಕಂತೆ. ಇದು ನನಗೆ ಗೊತ್ತಿರೋ ವಿಚಾರ, ನಾನು ತಿಳ್ಕೊಂಡಿರೋದು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಅಜ್ಜಿ ನೋಡಿ ರೆಡಿಯಾಗಿ ಕುತ್ಕೊಂಡಿದ್ದಾರೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಅವ್ರಿಗೆ ಖುಷಿ. ಹಾಗೆ ಯುಕ್ತ ಬೇಬಿಗೂ ಆಟ ಆಡೋಕ್ಕೆ ತುಂಬ ಜನ ಸಿಕ್ಕಿದ್ರು. ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಇವಾಗ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಯುಕ್ತಂದಂತೂ ಎಲ್ಲ ಕಡೆ ತಿರುಗೋದೇ ಕೆಲಸ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದಾಳೆ ನೋಡಿ. ಆಗಲೇ ಹೇಳಿರೋ ಹಾಗೆ ಮನೆ ಹೆಣ್ಮಕ್ಳು ಊರವರೆಲ್ಲ ಸೇರಿಬಿಟ್ಟು ಇಲ್ಲಿ ನೈವೇದ್ಯ ತಯಾರಿ ಮಾಡ್ತಾ ಇದ್ದಾರೆ. ಪಂಚಕಜ್ಜಾಯ, ಮೋದಕ, ಹಾಗೆ ಕರ್ಜಿಕಾಯಿ ಮತ್ತು ಅತ್ರಾಸ ಇದೆಲ್ಲ ಮಾಡಿದರು. ಕಜ್ಜಾಯ ಎಲ್ಲ ರೆಡಿ ಆಗ್ತಾ ಇದೆ, ಚಕ್ಕುಲಿ. ಹಾಗೆ ಇನ್ನೊಂದು ಕಡೆ ಅಡುಗೆ ತಯಾರಿ ಕೂಡ ನಡೀತಾ ಇದೆ. ಅನ್ನ ಪದಾರ್ಥಗಳು ಹಾಗೆ ಸ್ವೀಟು ಎಲ್ಲ ಮಾಡೋದಿರುತ್ತಲ್ಲ, ಅದೆಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಹಾಗೆ ಇವಾಗ ಒಬ್ಬೊಬ್ಬರು ರಿಲೇಟಿವ್ಸ್ ಬರ್ತಾ ಇದ್ದಾರೆ. ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಬಂದರು. ಏ ಯುಕ್ತ, ಹಲೋ ಯುಕ್ತ, ಹಲೋ. ಪ್ರಾಕ್ಟೀಸ್ ಮಾಡ್ತಿದ್ದಾನೆ.
खड़ी हजू मड़िया आज का बनका होगा ಮದರ್ ಪಾಪು ಬಂತಲ್ಲ ಇಲ್ಲಿ ಪಾಪು ಹಾಯ್ ಮದರ್ ಹಾಯ್ ಹೇಳು ಅಕ್ಕ ಅಕ್ಕಂಗೆ ಹಾಯ್ ಮಾಡು ಮಗ ಒಂದು ಕಡೆ ಪೂಜೆ ಎಲ್ಲ ನಡೀತಾ ಇತ್ತು, ಇನ್ನೊಂದು ಕಡೆ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರು. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿತಾ ಬಂದಿತ್ತು. ನೆಕ್ಸ್ಟ್ ಡೇಗೆ ಇಲ್ಲಿ ಬೂಂದಿ ಕಾಳನ್ನು ಕರೆದು ಕೊಡ್ತಾ ಇದ್ದಾರೆ ಚಿಕ್ಕಪ್ಪ ಅವರು. ನೆಕ್ಸ್ಟ್ ಡೇ ಬೂಂದಿ ಲಾಡನ್ನು ಮಾಡೋದಿತ್ತು. ಸೊ ನಂತರ ಊಟದ ತಯಾರಿ. ಊಟಕ್ಕೆ ಎಷ್ಟೊಂದು ವೆರೈಟಿ ಇತ್ತು ಅಂತ ನೋಡಿ. ಅನ್ನ, ಉಪ್ಪು, ಉಪ್ಪಿನಕಾಯಿ, ಹಾಗೆ ಪಲ್ಯ, ಹಸಿ ಸಾಂಬಾರು, ಅಪ್ಪೆ ಹುಳಿ, ಆಮೇಲೆ ಸ್ವೀಟ್ಸು, ಹಪ್ಪಳ ಇದೆಲ್ಲ ಇತ್ತು. ಇವಾಗ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ. ಅರಿಶಿನ ಕುಂಕುಮ ತಗೊಂಡು ನೆಕ್ಸ್ಟ್ ಊಟ. ಇವಾಗ ಮೊದಲನೇ ಪಂಕ್ತಿ ಊಟ ನಡೀತಾ ಇದೆ. ಯುಕ್ತ ಬೇಬಿನ ಕುತ್ಕೊಂಡಿದ್ದಾಳೆ ನೋಡಿ. ಎಲ್ಲರೂ ಮಕ್ಕಳೆಲ್ಲ ಒಟ್ಟಿಗೆ ಕುತ್ಕೊಂಡಿದ್ದಾರೆ. ನಂತರ ಇವಾಗ ಯುಕ್ತ ಬೇಬಿ ನಾನು ಊಟ ಮಾಡಿಸ್ತಾ ಇದ್ದೀನಿ, ಸರಿಯಾಗಿ ಊಟ ಮಾಡಿಲ್ಲ ಅಂತ. ನೆಕ್ಸ್ಟ್ ನಾವು ಕೂಡ ಊಟ ಕೂತ್ಕೊಂಡ್ವಿ. ಇವಾಗ ಗ್ರಂಥ ಎಲ್ಲ ಹೇಳ್ತಾ ಇದ್ದಾರೆ. ಮಧ್ಯಾಹ್ನದವರೆಗೆ ಪೂಜೆ ಊಟ ಎಲ್ಲ ಹೇಗಿತ್ತು ಅಂತ ಈ ಲಾಗಲ್ಲಿ ನೋಡಿದ್ರಿ. ಹಾಗೆ ನೆಕ್ಸ್ಟು ಕಾರ್ತಿಕ ದೀಪೋತ್ಸವ ಮಧ್ಯಾಹ್ನ ಮೇಲೆ ತಯಾರಿ ಎಲ್ಲ ಹೇಗಿತ್ತು ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡೋಣ.
ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.